ನಮಸ್ಕಾರ ಎಲ್ಲರಿಗೂ. ನಮ್ಮ ವೀಕೆಂಡ್ ಹೇಗೆ ಸ್ಪೆಂಡ್ ಮಾಡಿದ್ವಿ ಅಂತ ಒಂದು ವ್ಲಾಗ್ ಮಾಡಿದ್ದೀವಿ, ನೋಡೋಣವಾ? ನಾವು ಬೆಳಿಗ್ಗೆ ಸ್ವಲ್ಪ ಅದು ಇದು ಕೆಲಸ ಇತ್ತು ಮನೆದು, ಅದೆಲ್ಲ ಮಾಡಿ ಜ್ಯೂಸ್ ಮತ್ತು ರೋಲ್ಸ್ ತಿನ್ನೋಣ ಅಂತ ಇಲ್ಲಿಗೆ ಬಂದ್ವಿ. ಇಟ್ ವಾಸ್ ಅರೌಂಡ್ 10 o'clock ಇನ್ ದಿ ಮಾರ್ನಿಂಗ್. ನಾವಿವಾಗ ರೋಲ್ಸ್ ಮತ್ತು ಜ್ಯೂಸ್ ಕುಡ್ದಾಯ್ತು. ಇವಾಗ ಹೊರಟ್ವಿ ನಮ್ಮ ಪಾಟ್ ಶಾಪಿಂಗ್ಗೆ. ಇವತ್ತಷ್ಟು ಟ್ರಾಫಿಕ್ ಇಲ್ಲ. ನನ್ನ ವಾಯ್ಸ್ ಕೇಳಿಸ್ತಿದ್ಯೋ ಇಲ್ವೋ? ನಾವು ಆ್ಯಕ್ಚುಲಿ ಸೀತಾಫಲ ಬೇಕು ಅಂತ ಬಂದಿದ್ದೀವಿ, ಬಟ್ ಯಾವುದು ಚೆನ್ನಾಗಿಲ್ಲ, ಅದಕ್ಕೆ ಬೇರೆ ಯಾವುದಾದ್ರೂ ಇದೆ. ಒಂದು ಫ್ರೂಟ್ಸ್ ತಗೋಬೇಕು, ಬಟ್ ಏನು ತಗೊಳ್ಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಆಮೇಲೆ ನಾವು ಬಂದಿದ್ದು ಪ್ಲ್ಯಾಂಟ್ ನರ್ಸರಿಗೆ. ಇಲ್ಲಿ ಸ್ವಲ್ಪ ಪಾಟ್ಸ್ ತಗೊಂಡ್ವಿ, ಮತ್ತೊಂದೆರಡು ಪ್ಲ್ಯಾಂಟ್ಸ್ಗಳು ತಗೊಂಡ್ವಿ. ಹಾಯ್ ಎವ್ರಿವನ್, ಇವತ್ತು ನಾವು ಪಾಟಿಂಗ್ ಮಾಡ್ತಾ ಇದ್ದೀವಿ. ತೋರಿಸ್ತೀನಿ ಒಂದು ನಿಮಿಷ. ಪಾಟಿಂಗ್ ಮಾಡ್ತಿದ್ದಾರೆ. ಇಲ್ಲಿ ಒಂದು ಗಿಡ ನೆಡಲಾಗುತ್ತಿದೆ. ಇದು ಆ್ಯಕ್ಚುಲಿ ಏನು ಗೊತ್ತಾ, ಚಿಲ್ಲಿ ಅಂತೆ, ಬ್ಲ್ಯಾಕ್ ಚಿಲ್ಲಿ. ಸೊ ವೈಟ್ ಚಿಲ್ಲಿ ನಾವು ಆಲ್ರೆಡಿ ಇನ್ನೊಂದು ಪಾಟಲ್ಲಿ, ಈ ಪಾಟಲ್ಲಿ ಹಾಕೋಣ ಅಂತಿದ್ದೀವಿ. ಇವಾಗ ಬ್ಲ್ಯಾಕ್ ಚಿಲ್ಲಿ ಹೊಸ್ದಾಗಿ ನೋಡಿದ್ವಿ ನರ್ಸರಿಯಲ್ಲಿ, ಅದಕ್ಕೆ ತಂದ್ವಿ. ಇವಾಗ ನಾನು ವೈಟ್ ಮೆಣಸಿನ್ಕಾಯಿ ನಿಮ್ಗೆ ಹೇಳಿದ್ನಲ್ಲ, ಅದನ್ನ ನಡೋಣ ಅಂತ ಹೋಗ್ತಿದ್ದೀನಿ. ಗೊತ್ತಿಲ್ಲ ಅದು ಎಷ್ಟು ಒಣಗಿದೆ ಅಂತ. ನಾನು ಒಂದು ವಾರದಿಂದ ಒಣಗಿಸ್ತಾ ಇದ್ದೀನಿ. ತೋರಿಸ್ಲಾ? ಸಿ, ದಿಸ್ ಈಸ್ ಕಾಲ್ಡ್ ವೈಟ್ ಮೆಣಸಿನ್ಕಾಯಿ. ಒಣಗಿ ಈ ಶೇಪಿಗೆ ಬಂದಿದೆ. ಆ್ಯಕ್ಚುಲಿ ತುಂಬ ಖಾರ ಇದು. ಸೊ ನಮ್ಮ ಮನೇಲೇ ನಡೋಣ ಅಂತ. ನಾನು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು. ಸಿ, ಅಂತೂ ನಮ್ಮ ಪಾಟಿಂಗ್ ಕೆಲಸ ಮುಗೀತು. ಇಲ್ಲಿ ತುಳಸಿ, ಅಲೋವೆರಾ ಮತ್ತು ಚಿಲ್ಲೀಸು, ಟೊಮ್ಯಾಟೊ ಅಂತ ಏನೇನೋ ಪ್ಲ್ಯಾಂಟ್ಸ್ಗಳು ಹಾಕ್ಬಿಟ್ವಿ ಫೈನಲಿ. ಇಟ್ ವಾಸ್ ಅರೌಂಡ್ 7 o'clock ಅನಿಸುತ್ತೆ ಈವ್ನಿಂಗು, ಇದೆಲ್ಲ ಆಗೋ ಹೊತ್ತಿಗೆ. ಮತ್ತು ಇಲ್ಲಿ ಮನಿ ಪ್ಲ್ಯಾಂಟ್ ಸಹ ನಟ್ಟಿದ್ವಿ. ಅದಾದಮೇಲೆ ಒಂದು 3:30 AM ಎದ್ದು ನಾವು 4 AM ಬಿರಿಯಾನಿ ತಿನ್ನೋಣ ಅಂತ ಹೊರಟ್ವಿ. ಇಲ್ಲಿ ಜೋಶಲ್ಲಿ ಇಬ್ಬರು ಏನೇನೋ ಮಾತಾಡ್ತಾ ಇದ್ದೀವಿ ಆ್ಯಕ್ಚುಲಿ, ಬಟ್ ಇದು ಆಡಿಬಲ್ ಇರಲಿಲ್ಲ, ತುಂಬ ನಾಯ್ಸ್ ಇತ್ತು. ಅದು 3:30 ಆಗಿದ್ರೂ ಸಹ ಅಲ್ಲಿ ವೆಹಿಕಲ್ಸ್ ನಾಯ್ಸ್ ಅಂತೂ ಇದ್ದೇ ಇರುತ್ತೆ. ನಮ್ಮನೆಯಿಂದ ಒಂದು 20 minutes ಅಂತೆ. ಆ ಲೊಕೇಶನ್ ರೀಚ್ ಆಗಿಬಿಟ್ಟು ಡೈರೆಕ್ಟಾಗಿ ಅಲ್ಲೇ ಸಿಗ್ತೀವಿ. ಬಾಯ್. ಇದೇ ಮಾವಳ್ಳಿ ಬಿರಿಯಾನಿ. ತುಂಬ ರಶ್ ಇತ್ತು ಆ್ಯಕ್ಚುಲಿ, ಹೊರ್ಗಡೆಯಿಂದನೇ ಫುಲ್ ರಶ್ ಇತ್ತು. ಬಟ್ ನಮ್ಗೆ ಟಿಕೆಟ್ ಬೇಗ ಸಿಕ್ತು, ಮತ್ತು ಸೀಟ್ ಸಹ ಇತ್ತು ಒಳಗೆ. ಇಲ್ಲಿ ನೋಡಿ, ಅವರು ಒಲೆಯಲ್ಲೇ ಅಡುಗೆ ಮಾಡೋದಂತೆ. ಇದು ನಮ್ಮ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಚಾಪ್ಸ್, ಇಡ್ಲಿ. ಕಾಂಟ್ ವೇಟ್ ಟು ಟೇಸ್ಟ್. ನೋಡೋಕ್ಕೆ ಮಾತ್ರ ಚೆಂದ ಕಾಣ್ತಿತ್ತು, ಮತ್ತು ಅಲ್ಲಿ ಮಟನ್ ಸಹ ಟೆಂಡರ್ ಆಗಿತ್ತು. ನಾವು ಯಾವ ರೀತಿ ತಿಂದಿದ್ದೀವಿ ಅಂತ ತೋರಿಸ್ಲಾ? ಒಂದು ಕಾಳು ಬಿಡದೆ ತಿಂದಿರುವಂತಹ ಬಿರಿಯಾನಿ. ಹಾಯ್, ನಾವು 4 AM ಬಿರಿಯಾನಿ ತಿಂದು ಸ್ಯಾಂಕಿ ಟ್ಯಾಂಕಿಗೆ ಬಂದ್ವಿ. ನೋಡಿಲಿ, ಟಡಾ ಟಡಾ. ಹೇಗಿತ್ತು ದರ್ಶು ಬಿರಿಯಾನಿ? ಬಿರಿಯಾನಿ ಹೇಗಿತ್ತು? ಸಕ್ಕತ್ತಾಗಿತ್ತು. ಎಲ್ಲರೂ ಇಲ್ಲಿಗೆ ಬಂದು ಟ್ರೈ ಮಾಡಲೇಬೇಕು ಬಿರಿಯಾನಿನ. ಸ್ವಲ್ಪ ಮುದ್ದಿ ನೋಡ್ಕೊಳ್ಳೋಣ ಅಂತ. ಬಿರಿಯಾನಿ ಬಗ್ಗೆ ಹೇಳು. ಬಿರಿಯಾನಿ ಸಕ್ಕತ್ತಾಗಿತ್ತು. ನಂದಂತೂ ಮಟನ್ ಬಿರಿಯಾನಿ ಅಂತೂ ಅಲ್ಟಿಮೇಟ್ ಆಗಿತ್ತು. ಚಿಕನ್ ಬಿರಿಯಾನಿ ಚೆನ್ನಾಗಿತ್ತು, ಚಿಕನ್ ಚಾಪ್ಸ್ ಚೆನ್ನಾಗಿತ್ತು, ಆಮೇಲೆ ತಟ್ಟೆ ಇಡ್ಲಿ ಸಕ್ಕತ್ತಾಗಿತ್ತು. ಅದೆಲ್ಲಿ ಬರುತ್ತೆ ಆ ಪ್ಲೇಸ್ ಹೆಸರು? ಶಾಂತಿನಗರ್. ಎಕ್ಸಾಕ್ಟ್ ಲೊಕೇಶನ್ ಗೊತ್ತಿಲ್ಲ. ಮಾವಳ್ಳಿ ಬಿರಿಯಾನಿ ಟೇಸ್ಟ್ ಆಫ್ 1952 ಅಂತ ಸರ್ಚ್ ಮಾಡಿದ್ರೆ ಶಾಂತಿನಗರದಲ್ಲಿ ಬರುತ್ತೆ. ನಾವು ಫಸ್ಟ್ ಮಾವಳ್ಳಿ ಬಿರಿಯಾನಿ ನೆಲಮಂಗಲದಲ್ಲೂ ಫೇಮಸ್, ಬಟ್ ಈಗ ಓಪನ್ ಆಗಿರೋ ಬ್ರಾಂಚ್ ಆಫ್ ಫ್ರಾಂಚೈಸಿನೋ ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ 1952 ಅಂತ ಸರ್ಚ್ ಮಾಡಿದ್ರೆ ಮಾವಳ್ಳಿ
ಶಾಂತಿನಗರದಲ್ಲಿ ಬರುತ್ತೆ. ಓಕೆ, ಅಷ್ಟೇ. ನೆಕ್ಸ್ಟು ಸ್ಯಾಂಕಿ ಟ್ಯಾಂಕಿ ಹೇಗಿದೆ ಅಂತ ಇನ್ನೊಂದ್ಸರಿ ತೋರಿಸ್ತೀನಿ ಅಷ್ಟೇ. ಬಾಯ್. ಇದಾದ್ಮೇಲೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಮಲ್ಲೇಶ್ವರಮಲ್ಲಿ ಒಂದು ಬ್ರೇಕ್ಫಾಸ್ಟ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಅದೇ ಯಾವ್ದಾ? ಅಲ್ಲೇ ನಾನು ಅಲ್ಲೇ. ಆಮೇಲೆ ನಾವು ಬಂದಿದ್ದು ವೀಣಾ ಸ್ಟೋರ್ಸ್ ಮಲ್ಲೇಶ್ವರಮಲ್ಲಿ. ಅಲ್ಲಿ ನಾವು ಇಡ್ಲಿ ಮತ್ತು ಉದ್ದಿನೊಡೆ, ಶಾವಿಗೆ ಬಾತ್ ಮತ್ತು ಪುಳಿಯೋಗರೆ ಟ್ರೈ ಮಾಡಿದ್ವಿ. ಅಮೇಝಿಂಗ್ ಬ್ರೇಕ್ಫಾಸ್ಟ್ ತಿಂದ್ವಿ. ಅದಾದಮೇಲೆ ಕಾಫಿ ಮತ್ತು ಕಷಾಯ 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 ತೊಗೊಂಡಿದ್ದಾನೆ. ಹೆಂಗಿದೆ? ಹಾಂ, ಕೊಡಲ್ಲ ಕೊಡಲ್ಲ ಕಡ ಮುಸ್ಕೋ ಸಾಕು. ಚೆನ್ನಾಗಿದೆ ಕಾಫಿ. ಸಕ್ಕತ್ತಾಗಿದೆ. ಸೊ ನಮ್ದಿದೆ ಲಾಸ್ಟು ಕಾಫಿ. ಇದಾದಮೇಲೆ ಮನೆಗೆ ಡೈರೆಕ್ಟು ಹೋಗ್ಬಿಟ್ಟು ಇವತ್ತು ಮಲ್ಕೊಂಡ್ಬಿಡೋದೆ. ದರ್ಶನ್ ನೀನೇನು ಮಾಡ್ತೀಯ? ವರ್ಕು. ಸುಳ್ಳು, ಇವನು ವರ್ಕು ಮಾಡಲ್ಲ, ಏನೂ ಮಾಡಲ್ಲ. ನಿನ್ನೆಯಿಂದ ನಾವೇನೆಲ್ಲ ಮಾಡಿದ್ವಿ, ನಿನ್ನೆ ಐ ಥಿಂಕ್ 10 o'clock ಮಾರ್ನಿಂಗ್. ಇವತ್ತು ಎಷ್ಟು ಗಂಟೆ ಆಯಿತು? ಟೈಮ್ ಎಷ್ಟು ಇವಾಗ? 7 o'clock. ಸ್ಯಾಟರ್ಡೇ ಟು ಸಂಡೇ 7 o'clock ಏನೆಲ್ಲ ಮಾಡಿದ್ವಿ ಅಂತ ಒಂದು ಸ್ಮಾಲ್ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್. ಫೈನಲಿ ಮನೆಗೆ ರೀಚ್ ಆದ್ವಿ. ಇಟ್ಸ್ ಅರೌಂಡ್ 8:15 ಇವಾಗ ಜಸ್ಟ್ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಳ್ತೀವಿ. ಬೆಳಗ್ಗೆ ಬೇಗ ಎದ್ದಿದ್ದಲ್ವಾ, ಮಲ್ಕೊಂಡು ಮತ್ತೆ ಎದ್ದು ನಮ್ಮ ಡೇ ಸ್ಟಾರ್ಟ್ ಮಾಡ್ತೀವಿ. ಇವತ್ತೇನು ಅಷ್ಟು ಮಾಡಲ್ಲ. ಸೊ ಇಲ್ಲಿಗೆ ನಮ್ಮ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀವಿ. ಕೀಪ್ ವಾಚಿಂಗ್ ಪ್ರಿದರ್ಸ್ ಚಾನಲ್. ಬಾಯ್ ಬಾಯ್.